सुमतिभिरनुमेजं शुभ्रकाजं सखाजं सुखमजमनपाजं मुक्तिपाजं विमाजं ग्रहजमहममेजं ध्येजमाम्नाजगेजं सदजमसदजेजं श्रीसहाजं भजेजं तपस्वाध्याय शुश्रूषा कृष्णपूजारतं मुनिम् विश्वेशमिष्टदं वन्दे परिम्राट् चक्रवर्तिनं श्रीगुरुभ्यो नमः हरिः ओम् श्रियः पत्ते नित्या गणितगुणमाणिक्य विशदप्रभाजालोल्लासोपहत सकलावद्यतमसे जगज्जन्मस्थेमप्रलयरचनाशीलवपुषे नमो शेषां नाजस्मृतिहृदयदीप्ताय हरजे येन प्रादुरभाविभूमिवरजे विस्तारिको सन्ततिः प्राबोधिश्रुतिपङ्कजं करुणया प्राकाशितत्वं परं ध्वान्तं ध्वंसमनाजिसाधुनिकरश्चाकारि सन्मार्गगः तेन व्यासदिवाकरेण सततं मात्याजि मे मानसम् व्याप्तिर्यस्य निजे निजेन महसा पक्षे सपक्षे स्थितिः व्यावृत्तिश्च विपक्षतोऽथ विषजे सक्तिर्न वै बाधिते नैवास्ति प्रतिपक्षजुक्तिरतुलं शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः भवति यदनुभावात् तेडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणज्ञान् प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थाद्य सन्मनः सरसि भुवि अनुव्याख्याननलिने चञ्चरीकतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्या अपि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्याः स्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि पणच्छाया समीकृत्या परं सुखं सेवन्ते यत्पदं धीराः तं भजे वल्लभं श्रियः ಇದುವರೆಗೆ ಪೂರ್ವ ವಿಕಲ್ಪಾಧಿಕರಣ ಪ್ರಾರಂಭ ಆಗಿತ್ತು. ಅದರಲ್ಲಿ ಪ್ರಶ್ನೆಯನ್ನ ಮಾಡ್ಕೊಂಡಿದ್ರು. ಮೊದಲು ಯಾರನ್ನ ಗುರುಗಳನ್ನಾಗಿ ಹೊಂದಿರ್ತೀವಿ ಅವರೇ ಕೊನೆಯವರೆಗೂ ಗುರುಗಳ, ಅಥವಾ ಅವರನ್ನ ಬಿಟ್ಟು ಮತ್ತೊಬ್ಬರನ್ನು ಸ್ವೀಕಾರ ಮಾಡಬಹುದಾ? ಯಾಕೆಂದ್ರೆ ಸರ್ವಥಾ ಮೊದಲನೇ ಗುರುಗಳನ್ನ ಬಿಟ್ರೆ ಆಗ ರೌರವ ನರಕ ಅಂತಿದೆ. ಅದರಿಂದ ಇನ್ನೊಬ್ರು ಗುರುಗಳ ಹತ್ರ ಹೋದ್ರು ಮೊದಲನೇ ಗುರುಗಳ ಪರಿತ್ಯಾಗದಿಂದ ರೌರವ ನರಕಕ್ಕೆ ಹೋಗೋದ ಅನಿಷ್ಟ ಸಿಗತ್ತಲ್ಲ ಅಂತ. ಅವಾಗ ಅಲ್ಲಿ ಇನ್ನೂ ಪ್ರಶ್ನೆ ಮಾಡ್ತಾರೆ, ಇನ್ನೂ ಪ್ರಶ್ನೆ ಸ್ಪಷ್ಟ ಆಗ್ಲಿಲ್ಲ, ಇನ್ನೂ ಸ್ವಲ್ಪ ಇದ್ರ ಬಗ್ಗೆ ಕೇಳಿ ಅಂತ. ಏನು ಅಂದ್ರೆ, ಸಹ ಹೀನ ಸಮ ಉತ್ತಮೇಶು ಕಿಂ ವಿಷಯ ಇತಿ ನಜ್ಞಾಯತೆ ಅಂತ ವಿಕಲ್ಪ ಅಂತ ಹೇಳಿದಾರೆ ಅಲ್ಲಿ ಸೂತ್ರದಲ್ಲಿ. ವಿಕಲ್ಪ ಅನ್ನೋ ಶಬ್ದಕ್ಕೆ ಏನರ್ಥ? ಬಿಟ್ಟರು ಬಿಡ್ಬೋದು, ಇಲ್ದೇನೂ ಇರ್ಬೋದು ಅಂತ. ಆ ಅರ್ಥದಲ್ಲಿ ವಿಕಲ್ಪ ಅಂತ ಬಳಸ್ತಾರೆ ಶಾಸ್ತ್ರದಲ್ಲಿ. ಈಗ ಸಂಧ್ಯಾ ವಂದನೆ ಕಡ್ಡಾಯ ಅಂದ್ರೆ ಮಾಡ್ಲೇಬೇಕು, ಅದು ಇಲ್ಲ ಅನ್ನೋ ಪಕ್ಷನೇ ಇಲ್ಲ, ಮಾಡ್ಲೇಬೇಕಷ್ಟೆ. ಇಲ್ಲ ಸಂಧ್ಯಾ ವಂದನೆ ವಿಕಲ್ಪ ಅಂದ್ರೆ ಮಾಡಿದ್ರೆ ಮಾಡ್ಬೋದು, ಬಿಟ್ರೆ ಬಿಡ್ಬೋದು, ಈ ತರ. ಈ ಅರ್ಥದಲ್ಲಿ ವಿಕಲ್ಪ ಅನ್ನೋ ಶಬ್ದ ಬಳಸ್ತಾರೆ ಯಾವಾಗ್ಲೂ. ಈಗ ಪೂರ್ವ ಪ್ರಾಪ್ತೆ ವಿಕಲ್ಪ ಅಂದ್ರು ಅಂದ್ರೆ ಮೊದಲನೇ ಗುರುನೇ ಸ್ವೀಕಾರ ಮಾಡ್ಬೇಕು, ಅವನೇ ಸ್ವೀಕಾರ್ಯ ಅಂತ ಬಂದಾಗ ವಿಕಲ್ಪ. ಹಾಗೇನಿಲ್ಲ, ಬಿಟ್ರು ಬಿಡ್ಬೋದು, ಹಾಗೆ ಅವನನ್ನೇ ಆಶ್ರಯಿಸು ಇರ್ಬೋದು ಅನ್ನೋ ತರ ಶಬ್ದ ಬಂತು. ಆದ್ರೆ ಇದಕ್ಕೆ ಅಂದ್ರೆ ಪ್ರಶ್ನೆಯ ಅಭಿಪ್ರಾಯ ಇನ್ನೂ ಸ್ಪಷ್ಟ ಆದ್ರೇನೆ ಉತ್ತರ ಕೊಡ್ಲಿಕ್ಕೆ ಸಾಧ್ಯ, ಇಲ್ಲ ಅಂದ್ರೆ ಉತ್ತರ ಕೊಡ್ಲಿಕ್ಕೆ ಆಗಲ್ಲ ಈ ಪ್ರಶ್ನೆಗೆ. ಯಾಕೆ? ಗುರುಗಳು ಅಂದ್ರೆ ಮೂರ್ ತರ: ಹೀನ ಗುರು, ಸಮಗುರು, ಉತ್ತಮ ಗುರು. ತುಂಬಾ ಉತ್ತಮ, ಮಧ್ಯಮ, ಅಧಮ ಅಂತ. ಗುರುಗಳಲ್ಲಿ ಹೀಗೆ ಉತ್ತಮ, ಮಧ್ಯಮ, ಅಧಮ ಅಂತ ಹೇಳೋದ್ ಸರಿನಾ? ಗುರುಗಳ ಬಗ್ಗೆ ಶ್ರದ್ಧೆ ಇರ್ಬೇಕು ನಿಜ, ಅದ್ರಲ್ಲೇನಿಲ್ಲ. ಅದು ಹೀನ ಗುರು, ಉತ್ತಮ ಗುರು, ಮಧ್ಯಮ ಗುರು. ಈಗ ಹೇಗೆ ಅಂದ್ರೆ, ಮೊದಲನೇ ಕ್ಲಾಸ್ ನಲ್ಲಿ ಪಾಠ ಹೇಳೋರು ಗುರುಗಳೇ, ಒಂದು 6-7ನೇ ಕ್ಲಾಸಲ್ಲಿ ಪಾಠ ಹೇಳೋರು ಗುರುಗಳೇ,
12ನೇ ಕ್ಲಾಸಲ್ಲಿ ಪಾಠ ಹೇಳೋರು ಗುರುಗಳೇ. ಅಂದ್ರೆ ಗುರುಕುಲದ ಪದ್ಧತಿಯಲ್ಲಿ ಹೇಳ್ತಾ ಇದ್ದೀನಿ. ಆದಿ, ಮಧ್ಯ, ಅಂತ್ಯ ಎಲ್ರೂ ಗುರುಗಳೇ. ಹಾಗಂತ ಉತ್ತಮ, ಮಧ್ಯಮ, ಅಧಮ ಹೌದು. ಯಾಕಂದ್ರೆ ಮೊದಲನೇ ಕಕ್ಷೆಯಲ್ಲಿ ಪಾಠ ಹೇಳೋರು ಯಾರಿರ್ತಾರಲ್ಲ, ಅವರು 12ನೇ ಕ್ಲಾಸಲ್ಲಿ ತಗೊಳ್ಳೋ ಪಾಠನ ಅವರು ತಗೊಳ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಂತ 12ನೇ ಕ್ಲಾಸಲ್ಲಿ ಪಾಠ ತಗೊಳ್ಳೋರು ಮೊದಲನೇ ತರಗತಿಗೆ ಬಂದು ಅವ್ರು ಪಾಠ ತಗೊಳ್ಬಹುದು, ಅದು ಬೇರೆ ವಿಷಯ. ಆದ್ರೆ ಒಂದು ಯೋಗ್ಯತೆಯನ್ನ ವಿಚಾರ ಮಾಡಿದಾಗ ಮೊದಲನೇ ಪಾಠ ಮಾಡಿದವ್ರು ಅವರು ಒಂದಿಷ್ಟು ವರ್ಷ ಗಟ್ಟೆ ಪಾಠ ಮಾಡ್ಬೋದು, ಅಷ್ಟು ಸಾಮರ್ಥ್ಯ ಇದೆ. ಮುಂದಿನ ಒಂದು 5, 6ನೇ ಕ್ಲಾಸ್ ವರ್ಗ ಅಷ್ಟೇ. 6ನೇ ಕ್ಲಾಸ್ ಅವ್ರು ಪಾಠ ಮಾಡೋರು ಒಂದು 10ನೇ ಕ್ಲಾಸ್ ವರ್ಗು ಮಾಡಿ. ಅದೇ 12ನೇವ್ರು ಮಾಡೋರ್ಗೆ ಹಿಂದಿಂದೆಲ್ಲ ಮಾಡ್ಬೋದು. ಈಗ ಹೇಗಂದ್ರೆ ₹100 ಇದ್ದವನ ಹತ್ರ ₹10 ಇರುತ್ತೆ, ₹20 ಇರುತ್ತೆ, ₹30 ಇರುತ್ತೆ. ₹10 ಇರೋನ ಹತ್ರ ₹100 ಇದೆ ಅಂತ ಹೆಂಗ್ ಹೇಳಲಿಕ್ಕೆ ಬರುತ್ತೆ? ಹಾಗಾಯ್ತು. ಆ ದೊಡ್ಡ ಕ್ಲಾಸ್ಗೆ ಅಷ್ಟು ಪಾಠ ಮಾಡ್ತಾರೆ, ಮಿಕ್ಕಿದ ಕ್ಲಾಸ್ ಎಲ್ಲ ಪಾಠ ಮಾಡ್ಲಿಕ್ಕೆ ಅಲ್ವಾ? ಮಾಡ್ತಾರೆ. ಚಿಕ್ಕ ಕ್ಲಾಸ್ ಅಲ್ಲಿ ಪಾಠ ಮಾಡೋ ದೊಡ್ಡ ಕ್ಲಾಸ್ ಪಾಠ ಮಾಡ್ತಾರೆ ಅಂತಿದ್ದಾರ? ಇಲ್ಲ, ಹಾಗೇನಿಲ್ಲ. ಈ ತರ ಅದನ್ನ ವಿಮರ್ಶೆ ಮಾಡಿದ್ರೆ ಇಷ್ಟು ನಮಗ್ ಸಾಧಾರಣವಾಗಿ ಅರ್ಥ ಆಗುತ್ತೆ. ಇದನ್ನ ಇಟ್ಕೊಂಡು, ಯೋಗ್ಯತೆಯನ್ನ ಇಟ್ಕೊಂಡು ಹೀನಗುರು, ಸಮಗುರು, ಉತ್ತಮ ಗುರು ಅಂತ ಮಾಡಿದ್ರು. ಈಗ ಪ್ರಶ್ನೆ ಎಲ್ಲಿ ಬಂತಂದ್ರೆ, ಈಗ ಮೊದಲನೇ ಒಬ್ರು ಗುರುಗಳಿದ್ರಲ್ಲ, ಆ ಗುರುಗಳನ್ನ ಬಿಟ್ಟು ನೀವು ಮುಂದಿನ ಗುರುಗಳಿಗೆ ಹೋಗ್ತೀರಿ ಕೇಳಲಿಕ್ಕೆ ಪಾಠ ಅಂತ. ಅಂದ್ರೆ ಮೊದಲನೇ ಗುರುವನ್ನು ಸರ್ವಥಾ ಬಿಟ್ಬಿಡ್ತಾರೆ ಅಂತ ಅರ್ಥ. ಆ ಅರ್ಥದಲ್ಲಿ ಸರ್ವಥಾ ಬಿಟ್ಟು ಇನ್ನೊಬ್ಬ ಗುರುವನ್ನ ಹತ್ರ ಹೋಗ್ತೀರಿ. ಈಗ 2ನೇ ಗುರುಗಳ ಹತ್ರ ಹೋಗ್ತಿರಲ್ಲ, ಆ 2ನೇ ಗುರು ಮೊದಲನೇ ಗುರುವಿಗಿಂತ ಕಡಿಮೆನ, ಮೊದಲನೇ ಗುರುವಿಗಿಂತ ಸಮಾನನ, ಮೊದಲನೇ ಗುರುವಿಗಿಂತ ಉತ್ತಮನ ಅಂತ ವಿಚಾರ ಮಾಡ್ತಾ ಇದ್ದಾರೆ. ಈಗ ಈ ಪ್ರಶ್ನೆ ಸರಿಯಾಯ್ತು ಅಂದ್ರೆ ಮುಂದೆ ಉತ್ತರ ಸರಿ ಬರ್ತಾ ಹೋಗುತ್ತೆ. ಹಾಗಾದ್ರೆ ಮೊದಲನೇ ಗುರುವನ್ನ ನೀವು ಸರ್ವಥಾ ಯಾರನ್ನ ಬಿಡ್ಲಿಕ್ಕೆ ಹೋಗ್ತೀರಿ, 2ನೇ ಗುರುವನ್ನ ಯಾರನ್ನ ಆಶ್ರಯಿಸ್ತೀರಿ, ಆ 2ನೇ ಗುರುಗಳು ಮೊದಲನೇ ಗುರುವಿಗಿಂತ ಕಡಿಮೆನೋರ, ಸಮಾನರ, ಉತ್ತಮರ? ಇದೇನ್ ಪ್ರಶ್ನೆ? ಮೊದಲನೇ ಗುರು ಬಿಟ್ಟು 2ನೇ ಗುರು ಹತ್ರ ಹೋಗ್ಬೇಕು ಅಂದ್ರೆ ಅವನಿಗಿಂತ ಕಡಿಮೆ ಅಂದ್ರೆ ಯಾಕೆ ಹೋಗ್ತಾರೆ? ಮೊದಲನೇ ಗುರು ಚೆನ್ನಾಗಿ ತಿಳ್ಕೊಂಡಿದ್ದಾನೆ, 2ನೇ ಗುರು ಹತ್ರ ಹೋದಾಗ ಅವ್ರಿಗಿಂತ ಅವ್ನು ಮೊದಲು ಕಡಿಮೆ ತಿಳ್ಕೊಂಡಿದ್ದಾನೆ, ಅವ್ರ ಹತ್ರ ಯಾಕೆ ಹೋಗ್ತಾರೆ? ಹೋಗಲ್ಲ ತಾನೆ. ಇಲ್ಲ, ಅವ್ರು ನಮಗ್ ಸಿಗ್ಲಿಲ್ಲ ಮೊದಲನೇ ಗುರುಗಳು, ಅವ್ರಿಗಿಂತ ಸಿಕ್ಕವ್ರೆ ಇವ್ರ ಹತ್ರ ಕೇಳ್ತೀವಿ ಅಂತ ಹೋಗಿದ್ದಾರೆ. ಆಯ್ತು, 2 ಪಕ್ಷ ಇರುತ್ತೆ. ಹಾಗಾದ್ರೆ ಪ್ರಥಮ ಗುರುಗಳಿಗಿಂತ ದ್ವಿತೀಯ ಗುರುಗಳೇನು ಸಿಗ್ತಾರೆ, ಅವರು ಕಡಿಮೆನೂ ಆಗ್ಬೋದು ಮೊದಲನೇವ್ರಿಗಿಂತ, ಅಥವಾ ಅವ್ರ ಥರನೇ ಇವರು ಆಗಿರ್ಬೋದು, ಇಲ್ಲ ಅವ್ರಿಗಿಂತ ಜಾಸ್ತಿ ತಿಳ್ಕೊಂಡಿರೋರು ಆಗಿರ್ಬೋದು. ಈ ತರ ಇದೆ. ಈಗ ಸದ್ಯಕ್ಕೆ ಎಂಥ ಗುರುಗಳು ಇದ್ದಾಗ, 2ನೇ ಗುರುಗಳು ಎಂಥವ್ರು ಇದ್ದಾಗ ಮೊದಲನೇ ಗುರುಗಳನ್ನ ಬಿಟ್ರು ಬಿಡ್ಬೋದು, ಅಥವಾ ಅವ್ರ ಹತ್ರನೂ ಪಾಠ ಮತ್ತೆ ಹೋಗ್ತಾ ಇರ್ಬೋದು ಅಂತ ಹೇಗ್ ವ್ಯವಸ್ಥೆ ಮಾಡ್ತೀರಿ ಇದ್ರ ಬಗ್ಗೆ ಅಂತ ಈ ವಿಷಯದಲ್ಲಿ ಪ್ರಶ್ನೆ. ಹಾಗಾದ್ರೆ 2ನೇ ಗುರುಗಳು ಏನು ಅಂತ ತಿಳಿಸಿ ಆಮೇಲೆ ಪ್ರಶ್ನೆ ಮಾಡಿ ಅಂತ. ಹಾಗಾದ್ರೆ ಹೀನ, ಸಮ, ಉತ್ತಮ ಈ 3 ಪ್ರಭೇದದಲ್ಲಿ 2ನೇ ಗುರು ಯಾವ ಪ್ರಭೇದದಲ್ಲಿ ಇರ್ತಾರೋ ಅಂಥ 2ನೇ ಗುರುಗಳನ್ನ ಇಟ್ಟುಕೊಂಡು ಮೊದಲನೇ ಗುರುಗಳನ್ನ ಪ್ರಥಮ ಪ್ರಾಪ್ತ ವಿಕಲ್ಪ ಬಿಡ್ಬೋದು ಅಥವಾ ಇಲ್ಲದೆ ಇರ್ಬೋದು ಅಂತ ಏನ್ ವಿಚಾರ ಮಾಡ್ತಾ ಇದ್ರಿ? ದೋಷ ಸ್ಮರಣಸ್ಯ ಕಾಗತಿ. ಅಷ್ಟೇ ಅಲ್ಲ, ಗುರುಮಂತ್ರ ಪರಿತ್ಯಾಗಿ ರೌರವ ನರಕಂ ಅಂದ್ರೆ ಈಗ ಮೊದಲನೇ ಗುರುಗಳನ್ನ ಬಿಟ್ಟರು ಬಿಡ್ಬೋದು ಅಂದ್ರೆ ರೌರವ ನರಕ ಹಾಗಾದ್ರೇನು ಬರುತ್ತೋ ಇಲ್ವೋ? ಅದಕ್ಕೇನು ಉತ್ತರ ಕೊಡ್ತೀರಿ ಅಂತಂದೆಲ್ಲ ಈ ರೀತಿ ಎಲ್ಲ ಪ್ರಶ್ನೆ ಬಂದಾಗ ಈಗ ಅದಕ್ಕೆ ಅನುವ್ಯಾಖ್ಯಾನದಲ್ಲಿ ಆಚಾರ್ಯದ ಉತ್ತರ ಕೊಡ್ತಾರೆ. ಏನಂತ? ಗುಣಾಧಿಕಂ ಗುರುಂ ಪ್ರಾಪ್ಯ ತದ್ಹೀನಂ ನಾಪ್ನುಯಾತ್ ಕ್ವಚಿತ್ ಅಂತ ಹೇಳಿದೆ. ಅಂದ್ರೆ ಇದು ಪೂರ್ಣ ಅಧಿಕರಣ ಕೇಳ್ಬೇಕು. ಒಂದ್ 2-3 ಲೈನ್ ಕೇಳ್ತಿದಂಗೆ ಇದು ತೀರ್ಮಾನ ಬರೋ ಹಾಗಿಲ್ಲ. ಪೂರ್ತಿ ವ್ಯಾಖ್ಯಾನ ವಿಷಯನೆಲ್ಲ ತಿಳ್ಕೊಂಡು ಏನೇನು ಹೇಳಿದ್ದಾರೆ, ರಾಯರೇನ್ ವಿವರಣೆ ಕೊಟ್ಟಿದ್ದಾರೆ, ಗುರುವರ್ಥ ದೀಪಿಕಾದಲ್ಲಿ ಏನಿದೆ, ಎಲ್ಲಾ ಟಿಪ್ಪಣಿಗಳಲ್ಲಿ ಏನ್ ವಿವರಣೆ ಕೊಟ್ಟಿದ್ದಾರೆ ಎಲ್ಲ ತಿಳ್ಕೊಂಡು ಒಂದು ಅರ್ಥ ಮಾಡ್ಕೋಬೇಕು. ಇಲ್ಲಾಂದ್ರೆ ಶಿಷ್ಯರೇ ಗುರುಗಳ ಯೋಗ್ಯತೆ ತೀರ್ಮಾನ ಮಾಡೋರಾದ್ರೆ ಇನ್ನು ಶಿಷ್ಯ ಎಷ್ಟು ಬುದ್ಧಿವಂತ ಇರ್ಬೇಕು. ಹಾಗೆ ನೋಡಿದ್ರೆ ಅದರ ಬಗ್ಗೆ ಒಂದು ವಿಷಯ ಹಿಂದೆ ಒಂದ್ಸಲಿ ಬಂತು ಅಂತ ಕಾಣತ್. ಹೌದು, ಆಧ್ಯಾತ್ಮಿಕ ಶಕ್ತಿ ಸಂಪನ್ನನಾಗಿರ್ಬೇಕಂತೆ ಶಿಷ್ಯ. ಅಂದ್ರೆ ಒಬ್ಬ ಗುರುಗಳನ್ನ ಆರಿಸ್ಕೊಳ್ಬೇಕಾದ್ರೆ ಅವ್ನಿಗೆ ಆಧ್ಯಾತ್ಮಿಕ ಶಕ್ತಿ ಮೊದಲೇ ಇರ್ಬೇಕು. ಅಲ್ಲ, ಆ ಶಕ್ತಿ ಬರೋದೇ ಗುರುಗಳು ಸಿಕ್ಕಾದ್ಮೇಲೆ, ಅವ್ರ ಉಪದೇಶ ಎಲ್ಲ ಮಾಡಿದ್ಮೇಲೆ ಅದನ್ನ ಅನುಷ್ಠಾನ ಮಾಡಿದ್ರೆ ನಿಮ್ಗೆ ಶಕ್ತಿ ಬರುತ್ತೆ. ಮೊದಲೇ ಆಧ್ಯಾತ್ಮಿಕ ಶಕ್ತಿ ಸಂಪನ್ನನಾದವನು ಶಿಷ್ಯ ಒಬ್ಬ ಗುರುಗಳನ್ನ ಆರಿಸ್ಕೊಬೇಕು ಅಂದ್ರೆ ಹೇಗ್ ಸಾಧ್ಯ ಇದೆ? ಆ ತರನೂ ಒಂದು ಪ್ರಶ್ನೆ ಮಾಡ್ಕೊಂಡು ಅದಕ್ಕೆ ಉತ್ತರನೂ ಹಿಂದೆ ಬಂದಿದೆ. ಸದ್ಯಕ್ಕೆ ಈ ಭಾಗಕ್ಕೆ ಬಂದ್ರೆ ಇವ್ರೇನ್ ಹೇಳಿದ ಆಚಾರ್ಯ ಉತ್ತರ ಇದಕ್ಕೆ, ಗುಣಾಧಿಕಂ ಗುರುಂ ಪ್ರಾಪ್ಯ ತದ್ಧೀನಂ ನಾಪ್ನುಯಾತ್ ಕ್ವಚಿತ್. ಈಗ ಈ ತಪ್ಪನ್ ಮಾತ್ರ ಮಾಡ್ಬಾರ್ದು ಅಂತ. ಏನು? ಗುರುಗಳು ಸಿಕ್ಕಿದ್ರು ಒಬ್ರು, ಗುಣಾಧಿಕಂ ಅವರ ಹತ್ರ ಇರೋ ಗುಣ ಮತ್ತೊಬ್ಬರಲ್ಲಿ ಕಾಣಲ್ಲ, ಅಂಥ ಗುಣಗಳಿಂದ ಹೆಚ್ಚು ಇವರು. ಅಂಥ ಗುಣಗಳಿಂದ ಅಧಿಕರಾದ ಗುರುಗಳು ಸಿಕ್ಕಾಗ ಅವರನ್ನ ಸರ್ವಥಾ ಬಿಟ್ಟು, ಬೇಡ ಅಂತ ಬಿಟ್ಟು, ತದ್ಹೀನಂ ಅವರಿಗಿಂತ ಕಡಿಮೆ ಇರೋ ಗುರುಗಳನ್ನ ನ ಆಪ್ನುಯಾತ್ ಕ್ವಚಿತ್ ಎಂದೆಂದಿಗೂ ಹೊಂದಬಾರದು. ಹೊಸ ಪ್ರಯೋಜನ ವಿಶೇಷೇಪಿ ಅಂತಾರೆ. ಕ್ವಚಿತ್ ಅಂದ್ರೆ
ಆ ಗುಣಗಳ ಹೆಚ್ಚಿರೋ ಗುರುಗಳ ಹತ್ರ ಲಾಭ ಕಡಿಮೆ, ವಿದ್ಯೆ ಬಿಟ್ಟು ಇನ್ನೇನ್ ಬೇರೆ ಲಾಭ ಆಗಲ್ಲ. ಆದ್ರೆ ಹೀನ ಗುರು ಇರ್ತಾರಲ್ಲ, ಕಡಿಮೆ ಅವ್ರಿಗಿಂತ ಬೇರೆ ಬೇರೆ ಲಾಭ ಆಗತ್ತೆ, ಬೇರೆ ಬೇರೆ ಲಾಭ ಆಗತ್ತೆ. ಅದರಿಂದ ಅಷ್ಟು ಗುಣ ಇರೋ ಗುರುಗಳು ಸಿಕ್ಕಿದ್ರು ಅವ್ರನ್ನ ಬಿಟ್ಟು ಈ ಕೆಳಗಿನ ಗುರುಗಳ ಹತ್ರ ಬರಬಾರದು ಅಂತ ಹೇಳ್ತಾರೆ. ಹಾಗಾದ್ರೆ ಈ ಗುರುಮಂತ್ರ ಪರಿತ್ಯಾಗಿ ರೌರವಂ ನರಕಂ ಅನ್ನೋದು ಯಾವ್ದ್ರ ಬಗ್ಗೆ ಹೇಳ್ತಾ ಇದಾರೆ ಅಂದ್ರೆ, ಈ ಧರ್ಮಶಾಸ್ತ್ರದ ಮಾತನ್ನ ಹೇಗೆ ಸಂಕೋಚ ಮಾಡ್ಬೇಕು, ಎಲ್ಲಿಗೆ ಅದನ್ನ ಅಪ್ಲೈ ಮಾಡ್ಬೇಕಂದ್ರೆ, ಗುಣಗಳಿಂದ ಹೆಚ್ಚಿರುವಂತಹ ಗುರುಗಳು ಸಿಕ್ಕಾಗ ಅಂಥ ಗುರುಗಳನ್ನ ನೀವು ಬಿಟ್ರೆ, ಹೀನರಾದ ಗುರುಗಳನ್ನ ಆಶ್ರಯಿಸಿದ್ರೆ ನೀವು ನರಕನೇ ಅಂತ, ರೌರವ ನರಕಂ ಬ್ರಜ ಅಂತ ಇದ್ರ ಅರ್ಥ. ಅಂದ್ರೆ ಧರ್ಮಶಾಸ್ತ್ರದ ಅರ್ಥ ಹೇಗ್ ನಾವು ತೀರ್ಮಾನ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಡ್ತಾ ಇದೆ. ಸುಮ್ನೆ ಎಲ್ಲೋ ಒಂದ್ ವಾಕ್ಯ ಸಿಕ್ತು ಅಂತಂದ್ ಕೂಡ್ಲೆ ಆ ವಾಕ್ಯಕ್ಕೆ ಏನೇನೋ ಅರ್ಥ ಮಾಡೋದಲ್ಲ, ವಿಚಾರ ಮಾಡಿ ಮಾಡಿ ಆ ಧರ್ಮಶಾಸ್ತ್ರಕ್ಕೆ ಹೀಗ ಅರ್ಥ ಆ ವಾಕ್ಯಕ್ಕೆ ಅಂತ. ಸರಿ, ದೋಷ ಸ್ಮರಣಂ ತದ್ವಿಷಯಂ ಅಂದ್ರೆ ಅದಕ್ಕೆ ಶೇಷವಾಕ್ಯದ ಚಂದ್ರಿಕಾಕಾರರು ವಿವರಣೆ ಕೊಡ್ತಾರೆ. ಗುಣಾಧಿಕ ಪರಿತ್ಯಾಗ ಪೂರ್ವಕ ಹೀನ ಗುರು ಸ್ವೀಕಾರ ವಿಷಯಂ. ಗುಣಗಳಿಂದ ಹೆಚ್ಚಾಗಿರುವಂತಹ ಗುರುಗಳನ್ನ ಬಿಟ್ಟು ಸಂಪೂರ್ಣವಾಗಿ ಹೀನ ಗುರುಗಳನ್ನ ಆಶ್ರಯಿಸಿದ್ರೆ ರೌರವಂ ನರಕಂ ವ್ರಜೇತ್ ಅಂತ ಅರ್ಥ. ಹಾಗಾದ್ರೆ ಆ ಧರ್ಮಶಾಸ್ತ್ರದ ಮಾತಿಗೆ ಏನರ್ಥ? ಗುರುಮಂತ್ರ ಪರಿತ್ಯಾಗಿ ಅನ್ನೋದಕ್ಕೆ ಏನರ್ಥ ಅಂದ್ರೆ, ಗುಣಾಧಿಕ ಪರಿತ್ಯಾಗ ಪೂರ್ವಕ ಹೀನ ಗುರು ಸ್ವೀಕಾರೆ ಅಂತ. ಹಾಗಾದ್ರೆ ಗುರು ಮಂತ್ರ ಪರಿತ್ಯಾಗ, ಗುರು ಪರಿತ್ಯಾಗ ಅಂದ್ರೆ ಗುಣಾಧಿಕ ಗುರು ಪರಿತ್ಯಾಗೆ ಸತಿ ಹೀನ ಗುರು ಸ್ವೀಕಾರೆ ರೌರವಂ ನರಕಂ ವ್ರಜೇತ್ ಅಂತ ಆ ವಾಕ್ಯಕ್ಕೆ ಹೀಗೆ ಅರ್ಥ ಮಾಡ್ಬೇಕು ಅಂತ. ಇದೇ ವಾಕ್ಯಾರ್ಥ ಅಂತ ಕರೀತಾರೆ ಇದನ್ನ. ಈ ಶೈಲಿ ಅಂದ್ರೆ ಒಂದ್ ವಾಕ್ಯ ಕೊಡ್ತಾರೆ, ಈ ವಾಕ್ಯಕ್ಕೆ ಏನರ್ಥ ನೀವ್ ಹೇಳಿ ಅಂತ ಒಬ್ರನ್ನ ಕೇಳ್ತಾರೆ. ಒಬ್ರು ಸಾಮಾನ್ಯವಾಗಿ ಅರ್ಥ ಹೇಳ್ತಾರೆ, ಇಲ್ಲ ಗುರು ಅಂದ್ರೆ ಅದ್ ಯಾವ ಗುರುನಾರ ಆಗ್ಲಿ, ಒಟ್ಟು ನೀವು ಒಂದ್ಸರಿ ಗುರು ಆಶ್ರಯಿಸಿ ಅವ್ರು ಬಿಟ್ರೆ ನೀವು ನರಕ ಅಲ್ಲ. ಹಾಗಲ್ಲ, ಗುರುಗಳನ್ನ ಬಿಡೋದು ಅಂದ್ರೇನು? ಇವತ್ತೊಂದು 10 ಪಾಠ ಕೇಳ್ದವ್ರ ಹತ್ರ ಇನ್ನೊಬ್ರು ಇನ್ನೊಂದು 10 ಪಾಠ ಕೇಳ್ದೆ, ಮತ್ತ ಇನ್ನೊಬ್ರು ಗುರುಗಳ ಹತ್ರ ಮೊದಲನೇ ಗುರು ಹತ್ರ ಹೋದೆ, ಇದು ಪರಿತ್ಯಾಗನ? ಇದಲ್ವಲ್ಲ. ಪರಿತ್ಯಾಗ ಅಂದ್ರೆ ಸರ್ವತಾ ಬಿಡೋದು ಅಂತ ಅರ್ಥ ಅಂತ. ಮತ್ತೆ ಅದಕ್ಕೆ ವ್ಯಾಖ್ಯಾನ ಅಂದ್ರೆ ಶಬ್ದ ಇರೋದು ಇಷ್ಟೇ, ಗುರು ಪರಿತ್ಯಾಗಿ ರೌರವಂ ನರಕಂ ವ್ರಜೇತ್. ಇದ್ರ ಬಗ್ಗೆ ಹೀಗ ಹಾಗ ಅಂತ ವಾಕ್ಯಾರ್ಥ ಮಾಡ್ತಾ ಹೋಗ್ತಾರೆ. ಇದು ಅಂಶರು ಚರ್ಚೆ ಮಾಡ್ತಾರಲ್ಲ, ಈ ತರದ ವಿಷಯನೇ. ಒಂದು ವಿಷಯ ತಗೊಂತಾರೆ, ಆ ವಿಷಯ ಇಟ್ಕೊಂಡು ಒಬ್ಬ ಹೀಗೆ ಹೇಳ್ತಾನೆ, ಇನ್ನೊಬ್ಬ ಹೀಗೆ ಹೇಳ್ತಾನೆ, ಕೊನೆಗೆ ಏನ್ ತೀರ್ಮಾನ ಆಗತ್ತೆ ಅನ್ನೋದು ಮುಖ್ಯ. ಇದು ಹಾಗೆ ಈ ವಾಕ್ಯಾರ್ಥ ಶೈಲಿಯಲ್ಲಿ ಇದು ಹೋಗ್ತಾ ಇರತ್ತೆ ಪ್ರತಿಯೊಂದು ವಿಷಯನು. ಇದೆಲ್ಲ ನಮ್ಗೆ ಅನುಭವಕ್ಕೆ ಬರೋ ವಿಷಯ, ಇದು ಸ್ವಲ್ಪ ಬೇಗ. ಅಂತೂ ದೋಷ ಎಲ್ಲಿ ಅಂತಂದ್ರೆ, ಗುಣಾಧಿಕ ಗುರುಗಳನ್ನ ಬಿಟ್ಟು ಹೀನ ಗುರುಗಳನ್ನ ಆಶ್ರಯಿಸಿದ್ರೆ ಸರಿ. ಏವಂ ತರ್ಹಿ ಮತ್ತು ಇನ್ನೊಂದು ಪ್ರಶ್ನೆಗೆ ಬರ್ತಾರೆ 241ನೇ ಸುಧಾಮೂಲ. ಏವಂ ತರ್ಹಿ ಸೌತ್ರೋ ವಿಕಲ್ಪ ಅಧಿಕ ಗುರು ಪ್ರಾಪ್ತಿ ವಿಷಯ ಕಿಮಿತಿ ನೇತ್ಯಾಹ ವಿಪರ್ಯಸ್ತು ಇತಿ. ಹೌದು, ವಿಪರೀತ ಯಾಕಾಗ್ಬಾರ್ದು? ಈಗ ಅಧಮ ಗುರುಗಳಿದ್ದಾರೆ, ಅಧಮ ಗುರುಗಳು ಸಿಕ್ಕಿದ್ರು ಮೊದಲು, ಅವರನ್ನ ಬಿಟ್ಟು ಆಮೇಲೆ ಉತ್ತಮ ಗುರುಗಳ ಹತ್ರ ಹೋದ. ಈಗ ಉಲ್ಟಾ, ಈಗ ಮೊದಲು ಉತ್ತಮ ಗುರುಗಳು ಸಿಕ್ಕಿದ್ರು, ಗುಣದಿಂದ ಅಧಿಕರಾಗಿದ್ರು, ಆ ಉತ್ತಮ ಗುರುಗಳು ಸಿಕ್ಕಿ ಹೀನ ಗುರುಗಳ ಹತ್ರ ಬಂದಿದ್ದಕ್ಕೆ ದೋಷ ಅಂದ್ರೆ. ಇದೇ ಮೊದಲು ಹೀನ ಗುರುಗಳು ಸಿಕ್ಕಿದ್ರು, ಅವರನ್ನ ಬಿಟ್ಟು ನಾವು ಉತ್ತಮ ಗುರುಗಳ ಹತ್ರ ಹೋದ್ವಿ, ಆಗೇನು? ಆಗ ಈ ಧರ್ಮಶಾಸ್ತ್ರದ ವಾಕ್ಯ ವಿರೋಧ ಬರಲ್ವಾ ಅಂದ್ರೆ ಅದಕ್ಕೆ ಹೇಳ್ತಾರೆ, ವಿಪರ್ಯಯಸ್ತು ಕರ್ತವ್ಯ ಸರ್ವಥಾ ಶುಭಮಿಚ್ಛತ ಅಧಮ ಗುರು ಪರಿತ್ಯಾಗೇನ ಉತ್ತಮ ಗುರು ಸ್ವೀಕಾರೇ ಇತ್ಯರ್ಥ. ವಿಪರ್ಯಯ ಅಂದ್ರೆ ಇದೆ, ಅಧಮ ಗುರುಗಳು ಮೊದಲು ಸಿಕ್ಕಿದ್ರು, ಅವರನ್ನ ಬಿಟ್ಟು ಇಲ್ಲ ಇವರು ಉತ್ತಮ ಗುರುಗಳು ಅಂತ ಸ್ವೀಕಾರ ಮಾಡ್ಲಿಕ್ಕೆ ಶಿಷ್ಯ ಹೊರಟ, ಆಗೇನ್ ಮಾಡ್ಬೇಕು? ಸರ್ವಥಾ ಶುಭಮಿಚ್ಛತ, ನಿಮ್ಗೆ ಯಾವಾಗ್ಲೂ ಶುಭ ಆಗ್ಬೇಕಾ, ಒಳ್ಳೇದಾಗ್ಬೇಕಾ, ನೀವು ವಿಪರೀತವಾಗಿ ಮಾಡಿ. ಅಂದ್ರೆ ಅಧಮ ಗುರುಗಳನ್ನ ಬಿಟ್ಟು ಉತ್ತಮ ಗುರುಗಳ ಹತ್ರ ಹೋಗಿ, ತೊಂದರೆ ಇಲ್ಲ. ಉತ್ತಮ ಗುರುಗಳನ್ನ ಬಿಟ್ಟು ಅಧಮ ಗುರುಗಳ ಹತ್ರ ಹೋದ್ರೆ ಶುಭ ಎಲ್ಲ ಆಗತ್ತೆ ಅಂತ ಸರಳವಾದ ಅರ್ಥ ಮೇಲ್ನೋಟಕ್ಕೆ. ಅದನ್ನ ಬಿಡಿಸ್ತಾರೆ ಜಯತೀರ್ಥರು. ಅಧಮ ಗುರು ಪರಿತ್ಯಾಗೇನ ಉತ್ತಮ ಗುರು ಸ್ವೀಕಾರೇ ಇತ್ಯರ್ಥ. ಅನ್ಯಥಾ ದೈವಾತ್ ಆದೌ ಅಲ್ಪಂ ಗುರುಂ ಪ್ರಾಪ್ತಸ್ಯ ಶಿಷ್ಯಸ್ಯ ಪ್ರಜ್ಞಾ ಉತ್ಕರ್ಷವತಃ ಜಾತಯೋಃ ಸಂಶಯ ವಿಪರ್ಯಾಸಯೋಃ ಅಜ್ಞಾನಸ್ಯ ಚ ನಿವೃತ್ತಿರ್ನ ಸ್ಯಾತ್ ತದಿದ ಮುಕ್ತಂ ಶುಭಮಿಚ್ಛತ ಇತಿ. ನೋಡಿ, ಅಧಮ ಗುರುಗಳು ಸಿಕ್ಕಿದ್ರು, ನಾವು ಅವರನ್ನ ಬಿಟ್ಟು ಬಿಟ್ರೆ ಅದು ರೌರವ ನರಕಕ್ಕೆ ಕಾರಣ ಆಗತ್ತೆ, ಧರ್ಮಶಾಸ್ತ್ರ ಹೇಳಿದೆ. ಹಾಗಾಗಿ ನಾವು ಅಧಮ ಗುರುಗಳನ್ನ ನಾವು ಬಿಡೋದಿಲ್ಲ, ಅವ್ರ ಹತ್ರನೇ ಜೀವನ ಪೂರ್ತಿ ಓದ್ತೀವಿ, ನಾವು ಶ್ರವಣ ಮಾಡ್ತೀವಿ ಅಂತ ಏನಾರಿದ್ರೆ ಆಗೇನ್ ಸಮಸ್ಯೆ ಅಂದ್ರೆ ಜಯತೀರ್ಥರ ವಿವರಣೆ ಮಾಡ್ತಾರೆ. ದೈವಾತ್ ಆದೌ ಅಲ್ಪಂ ಗುರು ಪ್ರಾಪ್ತಸ್ಯ, ನಮ್ಗೆ ಮೊದಲೇ ಇವ್ರು ಸಿಗ್ಬಾರ್ದಿತ್ತೆ, ಈಗ ಸಿಕ್ಕದ್ರಲ್ಲ ಅಂತ ಎಷ್ಟೋ ಸರಿ ಅನ್ಕೊಳ್ಳೋದಿರತ್ತೆ. ಗುರುಕುಲದಲ್ಲೆಲ್ಲ ಹಾಗೆ ವಿದ್ಯಾರ್ಥಿಗಳಿಗೆ ಅನುಭವಕ್ಕೆ ಬರುತ್ತೆ. ವಿಶೇಷವಾಗಿ ಇವ್ರು ಮೊದಲೇ ಪಾಠ ಬಂದ್ಬಿಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತಲ್ಲ, ಇಷ್ಟೊಂದು ವರ್ಷ ಆದ್ಮೇಲೆ ಸಿಕ್ಕದ್ರಲ್ಲ ಇವರು ಅಂತ ಅನುಭವಕ್ಕೆ ಇರುತ್ತೆ. ಹಲವು ವಿದ್ಯಾರ್ಥಿಗಳ ಅನುಭವಕ್ಕೆ ಇದ್ದೇ ಇರುತ್ತೆ ಆತರ ಗುರುಕುಲದಲ್ಲಿ ವಿಶೇಷವಾಗಿ. ದೈವಾತ್ ಆದೌ ಅಲ್ಪಂ ಗುರುಂ ಪ್ರಾಪ್ತಸ್ಯ, ದೈವ ನಮ್ಮ ಅದೃಷ್ಟ
ನಮ್ಮ ಹಣೆ ಬರ ಇತ್ತು ಹಾಗೆ. ಇವ್ರು ಸಿಕ್ಬಿಟ್ರು. ಅಲ್ಪಂ ಗುರುಂ ಪ್ರಾಪ್ತಸ್ಯ ಅಂದ್ರೆ ಅವರಷ್ಟು ಯೋಗ್ಯತಾ ಸಂಪನ್ನರಲ್ಲ. ಅಂದ್ರೆ ಒಬ್ರು ಯೋಗ್ಯತೆ ತೀರ್ಮಾನ ಮಾಡ್ಲಿಕ್ಕೆ ಹಕ್ಕಿಲ್ಲ ಯಾರಿಗೂ, ಅದ್ ಬೇರೆ ವಿಷಯ. ಯಾಕಂದ್ರೆ ಅವ್ರವ್ರ ಯೋಗ್ಯತೆ ಅವ್ರವ್ರಿಗೆ ಗೊತ್ತಿಲ್ಲ, ಇನ್ನೊಬ್ರು ಯೋಗ್ಯತೆ ತೀರ್ಮಾನ ಮಾಡೋದು. ಆದ್ರೆ ವ್ಯಾಖ್ಯಾನ ಹೇಗ್ ಮಾಡ್ತಾರೆ ಅನ್ನೋದ್ರ ಮೇಲೆ ನಿರ್ಣಯ ಇದು. ಇದನ್ನ ಹಿಂದೆನೂ ಹೇಳಿದ್ದಾರೆ ಮಧ್ವಾಚಾರ್ಯರು. ಈಗ ಸರಿಯಾಗಿ ವೇದ ವ್ಯಾಖ್ಯಾನ ಮಾಡುವಂತಹ ವಿದ್ವಾಂಸರು ಸಿಗ್ತಾರ? ಕಷ್ಟ. ಕನಿಷ್ಠ ಪಕ್ಷ ಆ ವೇದದ ಅರ್ಥ ತಿಳಿಸೋ ಬ್ರಹ್ಮಸೂತ್ರ ವ್ಯಾಖ್ಯಾನ ಮಾಡೋರು ಸಿಗ್ತಾರ? ಅಂತವ್ರನ್ನ ಹೋಗಿ ಆಶ್ರಯಿಸ್ಬೇಕು ಕನಿಷ್ಠ ಪಕ್ಷ ಅಂತೆಲ್ಲ ಹಿಂದೆ ಅನೇಕ ಮಾತುಗಳು ಬಂದಿದೆ. ಇಲ್ಲೇನಾಯ್ತು ಸಮಸ್ಯೆ, ಒಬ್ಬ ದೈವ ಅದೃಷ್ಟ ಅವನ ಕರ್ಮ ಆಗಿತ್ತು, ಆ ಕರ್ಮದ ಕನುಗುಣವಾಗಿ ಒಬ್ಬ ಅಧಮ ಗುರು ಸಿಕ್ಕದ ಆ ಶಿಷ್ಯನಿಗೆ. ಇವನ್ ಬಿಡಬಾರ್ದು ಅಂತ ನೀವು ಧರ್ಮಶಾಸ್ತ್ರದ ಮುಖಾಂತರ ಹೇಳ್ಬಿಟ್ರೆ, ಆ ಶಿಷ್ಯನಿಗೆ ಬುದ್ಧಿಶಕ್ತಿ ತುಂಬಾ ಚೆನ್ನಾಗಿದೆ, ಪ್ರಜ್ಞಾ ಉತ್ಕರ್ಷ, ಬಹಳ ಬುದ್ಧಿಶಕ್ತಿ ಇದೆ ಅವನಿಗೆ. ಅವನಿಗೆ ಅನೇಕ ಸಂಶಯಗಳು ಬರುತ್ತೆ, ಅನೇಕ ವಿಪರೀತ ಜ್ಞಾನನೂ ಬರುತ್ತೆ ಅವನಿಗೆ. ವಿಪರೀತವಾಗಿ ತಿಳಿಯೋ ಸಂಭವನೂ ಇದೆ ಶಿಷ್ಯನ, ಮತ್ತೆ ಸಂಶಯನೂ ಬರುತ್ತೆ, ಮತ್ತೆ ಅಜ್ಞಾನನೂ ಬರುತ್ತೆ. ಈ ಮೂರಿದೆ: ಅಜ್ಞಾನ, ಸಂಶಯ, ವಿಪರ್ಯಯ. ಇದು ಭ್ರಮೆಯಲ್ಲಿ 3 ಪ್ರಭೇದ. ನಮ್ಗೆ ಒಂದ ವಿಷಯನೇ ಗೊತ್ತಿರಲ್ಲ, ಇಲ್ಲ ಗೊತ್ತಿರತ್ತೆ ಆದ್ರೆ ಈಗೋ ಹಾಗೋ ಅಂತ ಒಂದು ಡೌಟ್ ಇರುತ್ತೆ, ಇಲ್ಲ ಇದೆ ಅಂತ ಖಾತ್ರಿ ಮಾಡ್ಕೊಂಡ್ಬಿಡತ್ತೆ ಇದೆ ಅಂತ, ಅದ್ ತಪ್ಪು, ಆದ್ರೆ ಅದ್ ಸರಿಯಲ್ಲ. ಹಾಗಾದ್ರೆ ವಿಪರೀತ ಜ್ಞಾನ, ಸಂಶಯ ಮತ್ತೆ ಅಜ್ಞಾನ, ಈ 3 ಇರುತ್ತೆ. ಇದು ಶಿಷ್ಯನಿಗೆ ಹೋಗ್ಸ್ಬೇಕಲ್ಲ, ಅದು ಹೋಗ್ಸೋ ಹಾಗೆ ಮಾಡ್ಬೇಕು ಗುರುಗಳು. ಇಲ್ಲಾಂದ್ರೆ ಅವನ ಪ್ರಜ್ಞಾಶಕ್ತಿಗೆ, ಅಂಥ ಒಂದು ಉತ್ಕೃಷ್ಟ ಬುದ್ಧಿಮತ್ತೆಗೆ ಈ ಅಲ್ಪ ಗುರುಗಳು ಹಣೆ ಬರಕ್ಕೆ ಅವನಿಗೆ ಸಿಕ್ಕದಾಗ ಹೇಗ್ ಪರಿಹಾರ ಮಾಡ್ಕೊಳ್ತಾನ ಅವನು ಅಂತ ಜಯತೀರ್ಥರ ವಿವರಣೆ. ಅನ್ಯಥಾ ದೈವಾತ್ ಆದೌ ಅಲ್ಪಂ ಗುರುಂ ಪ್ರಾಪ್ತಸ್ಯ ಶಿಷ್ಯಸ್ಯ ಪ್ರಜ್ಞೋತ್ಕರ್ಷವತಃ, ಒಳ್ಳೆ ಪ್ರಜ್ಞಾ ಉತ್ಕರ್ಷ ಇದೆ, ಬಹಳ ಶ್ರೇಷ್ಠ ಬುದ್ಧಿ ಇದೆ. ಆದ್ರೆ ಅವನಿಗೆ ಜಾತಯೋ ಸಂಶಯ ವಿಪರ್ಯಾಸಯೋಹೋ, ಅವನಿಗೆ ಬಂದ ಸಂಶಯ ಆಗ್ಲಿ ವಿಪರೀತ ಜ್ಞಾನ ಆಗ್ಲಿ ಅಜ್ಞಾನಸ್ಯ ಚ ನಿವೃತ್ತಿರ್ ನ ಸ್ಯಾತ್. ಎಲ್ಲ ಹೋಗ್ತಾ ಇತ್ತಿದು ತದಿದ ಮುಕ್ತಂ. ಅದಕ್ಕೆ ಆಚಾರ್ಯರು ಏನ್ ಹೇಳಿದ್ರು ಅಂದ್ರೆ, ಸರ್ವಥಾ ಶುಭಮಿಚ್ಛತ, ನಿಮಗ್ ಯಾವಾಗ್ಲೂ ಶುಭ ಬೇಕಾ, ಒಳ್ಳೆ ಜ್ಞಾನ ಬೇಕಾ, ಸಂಶಯ ಹೋಗ್ಬೇಕು, ವಿಪರೀತ ಜ್ಞಾನ ಹೋಗ್ಬೇಕು, ಅಜ್ಞಾನ ಹೋಗ್ಬೇಕು, ಅಂಥ ಒಂದು ಶುಭಕರವಾದ ಜ್ಞಾನ ಬೇಕಾ ಯಾವಾಗ್ಲೂ, ಹಾಗಾದ್ರೆ ವಿಪರ್ಯಯಸ್ತು ಕರ್ತವ್ಯ, ನೀವು ವಿಪರೀತ ಮಾಡ್ಲೇಬೇಕು, ಅಧಮ ಗುರು ಪರಿತ್ಯಾಗೇನ ಉತ್ತಮ ಗುರು ಸ್ವೀಕಾರ ಮಾಡ್ಲೇಬೇಕು, ಇಲ್ಲ ಅಂದ್ರೆ ಅದು ಹೋಗಲ್ಲ ಯಾವ್ದು ಅಂತ ಬಂತು. ಏವಂ ತರ್ಹಿ ಇತಿ ಅಂತ ಮುಂದೆ ಪರಿಮಳ ಟಿಪ್ಪಣಿಲಿ ವಿವರಣೆ ಕೊಟ್ಟಿದ್ದಕ್ಕೆ ಏನಂತ, ಪೂರ್ವ ಪ್ರಾಪ್ತ ಗುರುಣ ಸಂಶಯ ವಿಪರ್ಯಯಾದಿ ಅನಿವೃತ್ತವು ಪರಿತ್ಯಾಗಸ್ಯ ಅವಶ್ಯಕತ್ವೇ ಸತಿ. ಅಲ್ಲ, ಈಗ ಮೊದಲು ಸಿಕ್ಕ ಗುರುಗಳ ಹತ್ರ ಸಂಶಯ ಹೋಗ್ಲಿಲ್ಲ, ವಿಪರೀತ ಜ್ಞಾನ ಹೋಗ್ಲಿಲ್ಲ, ಅಜ್ಞಾನ ಹೋಗ್ಲಿಲ್ಲ ಅಂದ್ರೆ ಅವ್ನ್ ಬಿಡ್ಲೇಬೇಕಲ್ಲ. ಮತ್ತೆ ನೀವು ಬಿಡ್ಬೇಕು, ಮುಂದಿನ ಅಧಿಕ ಗುರುಗಳ ಹತ್ರ ಹೋಗೋಣ, ಏನ್ ತಪ್ಪಿಲ್ಲ, ಅದು ತಪ್ಪಿಲ್ಲ. ಆದ್ರಿಂದ ದೋಷ ಸ್ಮರಣಸ್ಯ ಹೀನ ವಿಷಯತ್ವೇನ, ದೋಷ ಎಲ್ಲಿ, ಅದು ಹೀನ ಗುರುಗಳನ್ನ ಬಿಟ್ಟು ಅಧಿಕ ಗುರುಗಳನ್ನ ಸ್ವೀಕಾರ ಮಾಡಿದ್ರೆ ಅಲ್ಲ, ಅಧಿಕ ಗುರು ಬಿಟ್ಟು ಹೀನ ಗುರುಗಳನ್ನು ಸ್ವೀಕಾರ ಮಾಡಿದ್ರೆ ದೋಷ ಅಂತ ಈ ಧರ್ಮಶಾಸ್ತ್ರದ ವಾಕ್ಯದ ಅರ್ಥ ಅಂತ ಇಷ್ಟು ಈ ಅಭಿಪ್ರಾಯ ಬೆಳೆಸುತ್ತೆ. ಇದಾದ್ಮೇಲೆ ಇನ್ನೊಂದು ಸಂಶಯ ಎತ್ತುತ್ತಾರೆ 242ನೇ ಸುಧಾಮೂಲ. ಏವಂ ತರ್ಹಿ ಅನುಪದಿಶತಃ ಉತ್ತಮಸ್ಯ ತ್ಯಾಗೇನ ಉಪದಿಶತಃ ಅಧಮಸ್ಯ ಸ್ವೀಕಾರೋಪಿ ಕರ್ತವ್ಯ ಸ್ಯಾತ್ ಸತ್ಯಂ ಪ್ರತಿಷೇಧ ವಚನೇನ ತತ್ರ ಅಪೋದಿತೋಯಂ ನ್ಯಾಯ ಅಂತ. ಅಲ್ಲ, ಈ ನ್ಯಾಯ ವಾಕ್ಯಕ್ಕೆ, ಧರ್ಮಶಾಸ್ತ್ರದ ಮಾತಿಗೆ ನೀವು ಹೀಗ ಅರ್ಥ ಹೇಳಿದ್ರೆ ಒಂದು ಸಮಸ್ಯೆ ಹೇಳ್ತೀವಿ ನೋಡಿ. ಏನು? ಈಗ ಉತ್ತಮ ಗುರುಗಳು ಅಂತ ಹೇಳ್ತೀರಿ ಅಂದ್ರೆ ಗುಣಗಳು ತುಂಬಾ ತುಂಬಿಕೊಂಡಿದ್ದಾರೆ, ತುಂಬಾ ಶ್ರೇಷ್ಠ ಗುರುಗಳು ನಿಜ. ಇನ್ನೊಬ್ರನ್ನ ಅಧಮ ಗುರುಗಳು ಅಂತ ಕರಿತೀರಿ, ಯಾಕೆ ಅವರಷ್ಟು ಗುಣ ಇವರಲ್ಲಿಲ್ಲ ಅಂತ. ಸರಿ, ಇಲ್ಲಿ ಗುಣ ಅಂದ್ರೆ ಏನು ಅಂತ ಇನ್ನೂ ತೀರ್ಮಾನ ಮಾಡ್ಬೇಕು, ಅದೊಂದಿದೆ. ಅದ್ರ ಬಗ್ಗೆ ಬ್ರಹ್ಮಸೂತ್ರ ಭಾಷ್ಯದಲ್ಲೆಲ್ಲ ಇದೆ ತುಂಬಾ. ಗುಣ ಅಂದ್ರೆ ಏನು? ಮೊದಲು ಗುಣ ಅಂದ್ರೆ ಓದೋ ಜ್ಞಾನ ಅಂದ್ರೆ ತುಂಬಾ ತಿಳ್ಕೊಂಡಿದ್ದಾರೆ ಅಂತನ, ಅಥವಾ ಭಕ್ತಿ ಶ್ರದ್ಧೆ ಈ ಗುಣಗಳನ್ನು ಹೊಂದಿದ್ದಾರೆ ಅಂತನ, ಜಾಸ್ತಿ ಏನು ಅಂತ ಅದಕ್ಕೊಂದು ವಿವರಣೆ ಕೊಡ್ಬೇಕು, ಅದು ಒಂದಿದೆ. ಸಾಮಾನ್ಯವಾಗಿ ಸರಳವಾಗಿ ತಿಳ್ಕೊಂಡಾಗ ಈ ವ್ಯಾಖ್ಯಾನದ ಪ್ರಕಾರ ಎಲ್ಲ, ಈಗ ಗುಣಗಳು ತುಂಬಾ ಇರೋ ಗುರುಗಳಿದಾರೆ ನಿಜ, ಆದ್ರೆ ಅವ್ರು ಉಪದೇಶನೇ ಮಾಡಲ್ಲ ನಮ್ಗೆ. ಏನ್ ಮಾಡ್ಬೇಕೀಗ? ಅಧಮ ಗುರುಗಳಿಗೆ ಆಸಕ್ತಿ ಜಾಸ್ತಿ, ಅವ್ರು ಹೇಳ್ತಾರೆ, ಉಪದೇಶ ಮಾಡ್ತಾರೆ. ಉತ್ತಮ ಗುರುಗಳು ಉತ್ತಮರು ಅಂತ ಹೇಳ್ತೀರಿ ಅಷ್ಟೇ, ಅವ್ರು ಉಪದೇಶ ಮಾಡಲ್ಲ, ಅವರಿಂದೇನು ಉಪಯೋಗ ಇಲ್ಲ. ಅನುಪದೇಶಕ ಉತ್ತಮ ಗುರು, ಅವರು ಉತ್ತಮ ಗುರು ನಿಜ, ಅದು ಅನುಪದೇಶಕ, ಉಪದೇಶ ಮಾಡಲ್ಲ, ಗುಣಗಳಿಂದ ತುಂಬಿಕೊಂಡಿದ್ದಾರೆ, ಏನು ಉಪಯೋಗ ಆದ್ರಿಂದ? ಹಾಗಾದ್ರೆ ಅನುಪದೇಶಕ ಉತ್ತಮ ಗುರುಂ ಪರಿತ್ಯಜ್ಯ ಉಪದೇಶಕ ಅಧಮ ಗುರು ಸ್ವೀಕರ್ತವ್ಯ. ಈ ತರ ಒಂದ್ ಸಂದರ್ಭ ಬಂದ್ರೆ ಏನ್ ಮಾಡ್ತೀರಿ? ಈಗ ನೀವು ಅಧಮ ಗುರುನ್ ಬಿಟ್ಟು ಉತ್ತಮ ಗುರು ಹತ್ರ ಹೋಗ್ಬೇಕು ಅಂತೀರಿ, ಇಲ್ಲಿ ನೋಡಿದ್ರೆ ಅಧಮ ಗುರು ಹೇಳೋ ತರ ಉತ್ತಮ ಗುರು ಹೇಳಲ್ಲ, ಉತ್ತಮ ಗುರು ಅವನು ಉಪದೇಶನೇ ಮಾಡಲ್ಲ, ಅವನ ಆಲಸ್ಯ ಔದಾಸೀನ್ಯ. ಇವ್ರಿಗೇನ್ ಹೇಳೇನಾಗ್ಬೇಕಾಗಿದೆ?
ಅಂತ ಉತ್ತಮ ಗುರುವಿನಲ್ಲಿ ಔದಾಸೀನ್ಯ ಇದ್ದಾಗ ಸಹಜವಾಗಿ ಅವನು ಉಪದೇಶ ಮಾಡಲ್ಲ, ಅವನು ಹೇಳಲ್ಲ ಆ ವಿಷಯನ. ಇಲ್ಲ ಕೆಲವು ಸರಿ ಏನಾಗತ್ತೆ, ಅವನು ಉತ್ತಮ ಗುರು ಅಂತ ಪ್ರಸಿದ್ಧಿ ಇರ್ತಾನೆ ಲೋಕದಲ್ಲಿ, ವಸ್ತುತಃ ಅವನು ಉತ್ತಮತ್ವ ಇರೋದೇ ಇಲ್ಲ. ಕೇಳ್ದಾಗ ಗೊತ್ತಾಗತ್ತೆ ಅವನು ಉತ್ತಮ ಅಲ್ಲ ಅಂತ. ಉತ್ತಮತ್ವ ಪ್ರಸಿದ್ಧಿ ಇರುತ್ತೆ ಅಷ್ಟೇ. ಉತ್ತಮತ್ವ ಪ್ರಸಿದ್ಧಿ ಅಂದ್ರೆ ಇವ್ ತುಂಬಾ ಗುಣಗಳಿದೆ ಇವರಲ್ಲಿ ಅಂತ ಪ್ರಸಿದ್ಧಿ ಇರುತ್ತೆ. ಆದ್ರೆ ಅವ್ರಿಗೆ ಗೊತ್ತಿರುತ್ತೆ, ಅಯ್ಯೋ ಇದಿಲ್ಲ, ಇದು ಸಾಧ್ಯ ಇಲ್ಲ ಹೇಳಲಿಕ್ಕೆ, ಸುಮ್ನೆ ಹಾಗೆ ಬೇಡ ಅಂತ ಉಪದೇಶ ಮಾಡ್ತೇನೆ, ಔದಾಸೀನ್ಯ ತೋರಿಸ್ತಾ ಇರ್ಲಿ ಆಮೇಲೆ 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 ಅಂತ ತಳ್ತಾ ಇರ್ತಾರೆ. ಇಂಥ ಗುರುಗಳನ್ನ ಹಿಡಿಬೇಕಾಗಾದ್ರೆ. ಅಧಮ ಗುರುಗಳು ಹಾಗಲ್ಲ. ಅಧಮ ಗುರುಗಳು ಎಲ್ಲಾ ಪಾಪ ಕಷ್ಟಪಟ್ಟು ಅವ್ರಿಗೇನು ಎಷ್ಟು ಗೊತ್ತಿದೆಯೋ ಅಷ್ಟನ್ನ ಹೇಳ್ತಾ ಇರ್ತಾರೆ ಅಧಮ ಗುರುಗಳು. ಈ ಸಂದರ್ಭದಲ್ಲಿ ಏನ್ ಮಾಡ್ಬೇಕೀಗ? ಈಗ ರೌರವ ನರಕ ಆಗತ್ತಾ ಇಲ್ವಾ? ಈಗ ರೌರವ ನರಕ ಗುರುಗಳಿಗಾಗ್ಬೇಕು, ಶಿಷ್ಯರಿಗಲ್ಲ ವಸ್ತುತಃ. ಯಾಕೆ? ಗುರುಗಳಾದವನು ಯೋಗ್ಯತೆ ಇದ್ರು ಉಪದೇಶ ಮಾಡದೇ ಇದ್ರೆ ತಪ್ಪಲ್ವಾ? ಒಂದು ಈ ತರನೋ ಪ್ರಶ್ನೆ ಇದೆಯಲ್ವಾ ಈ ಧರ್ಮಶಾಸ್ತ್ರದ ಮಾತಿನ ಮೇಲೆ ಅಂತ. ಅದನ್ನೇ ಏವಂ ತರ್ಹಿ ಅನುಪದಿಶತಃ ಉತ್ತಮಸ್ಯ, ಉಪದೇಶ ಕೊಡದೇ ಇರೋ ಉತ್ತಮನನ್ನ ಬಿಟ್ಟು ಉಪದಿಶತೋ ಅಧಮಸ್ಯ, ಉಪದೇಶ ಕೊಡೋ ಅಧಮನೇ ಉತ್ತಮ ತಾನೇ ನಿಮ್ ಪಕ್ಷದಲ್ಲಿ. ನೀವ್ ಹೇಳಿದ್ರಿ ಗುಣಾಧಿಕ ಅಂದ್ರೆ ನಿಜವಾಗ್ಲೂ ಗುಣಾಧಿಕ ಯಾರು? ಉತ್ತಮ ಗುರು ಅಲ್ಲ. ಯಾಕೆ? ಉಪದೇಶ ಕೊಡಲ್ಲ. ಯಾರು ಉಪದೇಶ ಕೊಡ್ತಾರೋ ಉತ್ತಮ ಗುರು. ಅದರಿಂದ ಉತ್ತಮ ಉಪದೇಶವನ್ನ ನೀಡ್ತಾನೆ. ಆ ಉಪದೇಶದ ವಿಷಯ ಎಷ್ಟು ಸರಿನೋ ಎಷ್ಟು ತಪ್ಪೋ ಗೊತ್ತಿಲ್ಲ, ಉಪದೇಶದ ಉತ್ಸಾಹ ಅಂತೂ ಇದೆ. ಅಂತ ಅಧಮ ಗುರುವನ್ನು ಸ್ವೀಕಾರ ಮಾಡ್ಬೋದಲ್ಲ, ಯಾಕೆ ಮಾಡ್ಬಾರ್ದು ಅಂತ ಪ್ರಶ್ನೆ. ಸತ್ಯಂ ಅಂತಾರೆ. ನೀವು ಕೇಳಿದ ಪ್ರಶ್ನೆ ಅರ್ಧ ಒಪ್ತೀವಿ, ಇನ್ನು ಅರ್ಧ ಒಪ್ಪಲ್ಲ ಅಂತ. ಅದೇನ್ ಅರ್ಥ ಒಪ್ಕೊಳ್ತಾರೆ, ಅದೇನ್ ಅರ್ಥ ಉತ್ತರ ಕೊಡ್ತಾರೆ, ಇದ್ರ ಬಗ್ಗೆ ವಿಶೇಷವಾಗಿ ಈ ವ್ಯಾಖ್ಯಾನದೆಲ್ಲ ವಿವರಣೆ ಕೊಟ್ಟಿದ್ದಾರೆ. ಅದೇನು ಅನ್ನೋದನ್ನ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತಾರೆ. ಶ್ರೀಕೃಷ್ಣ ಅರ್ಪಣ. ನಮಸ್ಕಾರ.